ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರ. ಬದುಕಿನ ಭಾಗವಾಗಿ ಭೂಗೋಳ ಅಧ್ಯಾಯಗಳಿಗೆ ಸ್ವಾಗತ. ಇಂದು ನಾವು ತಿಳಿದುಕೊಳ್ಳುತ್ತಿರುವಂತಹ ಅಧ್ಯಾಯ ಶಿಲಾಗೋಳ. ಈ ಶಿಲಾಗೋಳದಲ್ಲಿ ಒಂದು ಉಪಘಟಕವನ್ನು ತಿಳ್ಕೊತೀವಿ, ಅದು ಯಾವುದು ಅಂತ ಆಮೇಲೆ ನೋಡೋಣ. ಓಕೆ, ಎಲ್ರಿಗೂ ಸ್ವಾಗತ. ಮೊದಲನೇದಾಗಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊತೀನಿ. ಏನಂತ ಅಂದರೆ, ನೀವು ಯಾವಾಗಾದರೂ ಬೆಟ್ಟದ ಮೇಲಿಂದ ಮಳೆ ನೀರು ಹರಿದು ಬರ್ತಾ ಇರುತ್ತಲ್ವ, ಅದರ ಬಣ್ಣ ಯಾವುದು ಅಂತ ನೋಡಿದ್ದೀರಾ? ಎಲ್ಲರೂ ನೋಡಿರ್ತೀರ ಅಲ್ವಾ? ನೋಡೋಣ. ಗುಡ್ಡಗಳಿಂದ ಹರಿದು ಬರೋಂಥ ನೀರು ಕಂದು ಬಣ್ಣ ಯಾಕಿರುತ್ತೆ? ಯಾರಾದರೂ ಯೋಚನೆ ಮಾಡಿದ್ದೀರಾ? ಓಕೆ, ಯೋಚನೆ ಮಾಡ್ತಾ ಇರಿ. ಅಧ್ಯಾಯದ ಕೊನೆಯ ಭಾಗದೊತ್ತಿಗೆ ನಿಮಗೆ ಅದು ಯಾಕೆ ಕಂದು ಬಣ್ಣ ಇರುತ್ತೆ ಅಂತ ಗೊತ್ತಾಗಿರುತ್ತೆ. ಹಾಂ, ಇವತ್ತಿನ ಅಧ್ಯಾಯ ಬಂದು ಭೂನಗ್ನೀಕರಣ ಅಂತ. ಭೂನಗ್ನೀಕರಣ ಅಂದರೆ ಏನು? ವಿವಿಧ ರೀತಿಯ ನೈಸರ್ಗಿಕ ಶಕ್ತಿಗಳು ಭೂಮಿಯ ಮೇಲ್ಭಾಗವನ್ನು ಮಾರ್ಪಡಿಸುವ ಕಾರ್ಯವನ್ನು ಭೂನಗ್ನೀಕರಣ ಅಂತ ಕರಿತೀವಿ. ಈ ಇಡೀ ಅಧ್ಯಾಯದಲ್ಲಿ ಇದು 3ನೇ ಭಾಗ. ಮೊದಲನೇ ಭಾಗದಿಂದ ನಾವು ಏನನ್ನು ತಿಳ್ಕೊತಾ ಬರ್ತಾ ಇದ್ದೀವಿ? ನಮ್ಮ ಕೆಲವು ಭೂಮಿಯ ಅಂತರಾಳದ ಶಕ್ತಿಗಳು ಹಾಗೂ ಭೂಮಿಯ ಮೇಲಿರುವಂತಹ ಶಕ್ತಿಗಳು ಭೂಮಿಯ ಸ್ವರೂಪವನ್ನು ಬದಲಾಯಿಸ್ತಾ ಬರ್ತಾ ಇದ್ದಾವೆ. ಅದರಲ್ಲಿ ಭೂನಗ್ನೀಕರಣ ಕೂಡ ಒಂದು. ಹಳೆಯ ಕಾಲದಲ್ಲಿ ಭೂಮಿ ಹೇಗಿತ್ತೋ ಇವತ್ತಾಗಿಲ್ಲ, ಅಂಡ್ ಮುಂದೆನೂ ಅದೇ ಥರ ಇರೋದು ಇಲ್ಲ. ಅದಕ್ಕೆ ಏನು ಕಾರಣಗಳು ಅಂತ ನಾವು ತಿಳ್ಕೊತಾ ಹೋಗ್ತೀವಿ. ಅದನ್ನೇ ನಾವು ಭೂನಗ್ನೀಕರಣ ಅಂತ ಕರಿತೀವಿ. ಈ ಅಧ್ಯಾಯದಲ್ಲಿ ನಾವು ಭೂನಗ್ನೀಕರಣದ ಬಗ್ಗೆ ತಿಳ್ಕೊತೀವಿ. ಹಾಗಾದರೆ ಭೂನಗ್ನೀಕರಣ ಮಾಡುವಂತಹ ಏಜೆಂಟ್ಸ್ ಯಾವ್ದ್ಯಾವುದು ನೋಡೋಣವಾ? ನೋಡಿ, ಭೂನಗ್ನೀಕರಣ ಮಾಡಿದಾಗ ಹ್ಯಾಕ್ ಕಾಣುತ್ತೆ ಭೂಮಿ? ನೋಡಿ, ಈ ಥರ ಕಾಣುತ್ತೆ. ಇದು ಯಾವುದರಿಂದ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗಿರ್ಬೇಕಲ್ವಾ? ಯಾವುದೋ ನದಿ ತುಂಬ ಹಳೆಯ ಕಾಲದಲ್ಲಿ ರಭಸವಾಗಿ ಹರಿದಿರುತ್ತೆ ಈ ಪ್ರದೇಶದಲ್ಲಿ, ಆವಾಗ ಈ ಥರ ಆಗಿರುತ್ತೆ ಅಲ್ವಾ? ಅನಿಸುತ್ತಲ್ವ ಇದನ್ನು ನೋಡಿದ್ರೆ? ಗಾಳಿ ಕೂಡ ಬೀಸಿರುತ್ತೆ ಇಲ್ಲಿ ಜೋರಾಗಿ, ನದಿ ಜೋರಾಗಿ ಹರಿದಿರುತ್ತೆ. ಇಲ್ಲಿ ಹಿಮ ಇತ್ತೇನೋ, ಹಿಮ ಕೂಡ ಒಂದು. ನೋಡೋಣ. ನೋಡಿ, ಈ ಭಾಗದಲ್ಲಿ ನದಿ ಹರಿತಿರುವಂಥದ್ದು ಇನ್ನು ಇವಾಗಲೂ ಹರಿತಾ ಇದೆ ನದಿ. ಇದು ತುಂಬ ರಭಸವಾಗಿ ಹರಿಬೇಕಾದ್ರೆ ಯಾವುದಾದ್ರೂ ಮಳೆಗಾಲದಲ್ಲಿ ತನ್ನ ಈ ಭಾಗದಲ್ಲಿ ಹಾಗೂ ಈ ಭಾಗದಲ್ಲಿ ಇರುವ ಎರಡೂ ಪಾರ್ಶ್ವ ಬದಿಗಳನ್ನು ಸವಿಸ್ತಾ ಹೋಗುತ್ತೆ. ಇದನ್ನು ನಾವು ಈ ಅಧ್ಯಾಯದಲ್ಲಿ ತಿಳ್ಕೊತಾ ಹೋಗ್ತೀವಿ. ಯಾವುದರಲ್ಲಿ? ಭೂನಗ್ನೀಕರಣದಲ್ಲಿ. ನೋಡಿ, ಭೂನಗ್ನೀಕರಣದ ಕರ್ತೃಗಳು, ಏಜೆಂಟ್ಸ್ ಅಂತ ಕರಿತೀವಿ ಇದನ್ನು ಇಂಗ್ಲೀಷಲ್ಲಿ. ಭೂನಗ್ನೀಕರಣದ ಕರ್ತೃಗಳು ಯಾವ್ದ್ಯಾವುದು? ನದಿ, ಹಿಮನದಿ, ಅಂತರ್ಜಾಲ, ಮಾರುತ ಮತ್ತು ಸಮುದ್ರದ ಅಲೆಗಳು. ಮೊದಲನೇದಾಗಿ ನದಿ ತಗೊಳ್ಳೋಣ. ನೋಡ್ರಿ, ನದಿ ಅನ್ನೋದನ್ನು ತಗೊಂಡ್ರೆ, ಯಾವುದೇ ಕರ್ತೃಗಳನ್ನು ತಗೊಂಡ್ರೆ ಇವು ಸವೆತ, ಸಾಗಾಣಿಕೆ ಮತ್ತು ಸಂಚಯ ಅನ್ನುವಂಥ 3 ಕಾರ್ಯಗಳನ್ನು ಮಾಡ್ತವೆ. ಈ 3 ಕಾರ್ಯಗಳನ್ನು ಮಾಡಿ ಭೂಮಿಯ ಮೇಲೆ ವಿಶಿಷ್ಟವಾದ ಭೂಸ್ವರೂಪಗಳನ್ನು ನಿರ್ಮಾಣ ಮಾಡ್ತಾ ಇರ್ತವೆ. ಈಗ ನದಿಯನ್ನು ನಾವು ಒಂದು ಕರ್ತೃವನ್ನಾಗಿ ತಗೊಳ್ಳೋಣ. ನದಿನ ಕರ್ತೃವಾಗಿ ತಗೊಂಡ್ರೆ ನೋಡಿ, ನದಿ ಹೇಗೆ ಹರಿಯುತ್ತೆ? ನಾವೆಲ್ಲ ಯಾವುದೋ ಒಂದು ಕಾಲಘಟ್ಟದಲ್ಲಿ ನಮ್ಮ ಜೀವನದಲ್ಲಿ, ನೀವು ಮಕ್ಕಳೇ ಇರ್ಬೋದು, ಆದರೂ ನೀವು ಎಲ್ಲೋ ಒಂದು ಕಡೆ ನದಿ ನೋಡಿರ್ತೀರ ಅಲ್ವಾ? ಆದರೆ ನದಿ ಹೇಗೆ ಹುಟ್ಟಿ, ಯಾವ ಮೂಲದಿಂದ ಹುಟ್ಟಿ ಯಾವ ಮೂಲಕ್ಕೆ ಸೇರುತ್ತೆ ಅನ್ನೋವಂಥದ್ದು ಇಡೀ ನದಿನ ನೀವು ತಿಳ್ಕೊಂಡಿರೋದಕ್ಕೆ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಕಷ್ಟ ಇರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನದಿಯ ಮೂಲ, ಇಲ್ಲಿ ಹುಟ್ಟೋವಂಥ ನದಿ ಯಾವುದೋ ಒಂದು ಚಿಕ್ಕ ಚಿಲುಮೆನಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಎಷ್ಟೊಂದು ಉಪನದಿಗಳು ಸೇರ್ಕೊತವೆ. ನೋಡಿ, ಇಲ್ಲೆಲ್ಲ ಉಪನದಿಗಳಿದಾವಲ್ವಾ? ಈ ಕಡೆನೂ ಉಪನದಿಗಳಿದೆ, ಈ ಭಾಗದಲ್ಲೂ ಉಪನದಿಗಳಿದೆ. ಎಲ್ಲ ಸೇರ್ಕೊಂಡು ಬಂದು ಈ ಥರ ಒಂದು ದೊಡ್ಡ ನದಿಯಾಗಿ ಹರಿತಾ ಬರುತ್ತೆ. ಈ ಥರ ನದಿ ಹರಿತಾ ಬಂದಾಗ ಈ ಭಾಗದಲ್ಲಿರುವಂತಹ ಇನ್ನೊಂದು ನದಿ ಇದೇ ನದಿಗೆ ಬಂದು ಸೇರ್ಕೊತಾ ಇದೆ. ಇದನ್ನು ನಾವೇನಂತ ಕರಿತೀವಿ? ಸಂಗಮ ಅಂತ ಕರಿತೀವಿ. ಇದೇನಿದೆ, ಇಡೀ ನದಿ ಹರಿಯುವಂಥ ಜಾಗನ ನಾವೇನಂತ ಕರಿತೀವಿ? ನದಿಯ ಪಾತ್ರ ಅಂತ ಕರಿತೀವಿ. ಕೊನೆಯ ಘಟ್ಟದಲ್ಲಿ ನದಿ ಮುಖ ಇದೇನಂತ ಅಂದರೆ, ಇದು ಬಂದು ಸಮುದ್ರಕ್ಕೆ ಸೇರುವಂಥದ್ದು. ಇದನ್ನು ನಾವು ನದಿಯ ಮುಖ ಅಂತ ಕರಿತೀವಿ. ಒಂದು ಇಡೀ ನದಿನ ಯಾವತ್ತಾದ್ರೂ ಈ ಥರ ನೋಡಿದ್ದೀರಾ ಮಕ್ಕಳೇ? ನೋಡಿಲ್ಲ ಅಲ್ಲ? ಇದೇ ನದಿನ ನಾವು ಮೇಲ್ಕಣಿವೆಯಲ್ಲಿ ಹೆಂಗರಿಯುತ್ತೆ, ಮಧ್ಯ ಕಣಿವೆಯಲ್ಲಿ ಹೆಂಗರಿಯುತ್ತೆ, ಕೆಳ ಕಣಿವೆಯಲ್ಲಿ ಹೆಂಗರಿಯುತ್ತೆ ಅಂತ ನೋಡೋಣ. ಮೇಲ್ಕಣಿವೆಯಲ್ಲಿ ಅದರ ಇಳಿಜಾರು ನೋಡಿ ತುಂಬ ಸ್ಟೀಪ್ ಆಗಿದೆ.
ತುಂಬ ಇಳಿಜಾರಾಗಿದೆ, ಅಲ್ಲಿ ಅತಿ ಹೆಚ್ಚು ದೊಡ್ಡದಾದಂತಹ ಕಲ್ಲುಗಳನ್ನು ಕೂಡ ಎತ್ಕೊಂಡ್ಬರುತ್ತದು ನದಿ ಮೇಲ್ಕಣಿವೆಯಲ್ಲಿ ಹರಿಬೇಕಾದ್ರೆ. ನೆಕ್ಸ್ಟ್ ಮಧ್ಯ ಕಣಿವೆಯಲ್ಲಿ ಹರಿಬೇಕಾದ್ರೆ ಮೇಲ್ಗಡೆಯಿಂದ ತಂದಿರುವಂತಹ ಭಾರದ ವಸ್ತುಗಳನ್ನು ಅಲ್ಲಿ ಸಂಚಯನ ಮಾಡಿಬಿಡುತ್ತೆ. ಸಂಚಯನ ಅಂತಂದರೆ ಅಲ್ಲಿ ಹರಡ್ತಾ ಹೋಗುತ್ತೆ. ಮುಂದಿನ ಕೆಳಕಣಿವೆಯಲ್ಲಿ ಏನಾಗುತ್ತೆ, ನದಿಯ ರಭಸ ಕಡಿಮೆ ಆಗಿರುತ್ತೆ. ಯಾವಾಗ ನದಿಯ ರಭಸ ಕಡಿಮೆ ಆಗಿರುತ್ತೋ ಅಲ್ಲಿ ದೊಡ್ಡ ದೊಡ್ಡ ವಸ್ತುಗಳು ಬಂದಿರಲ್ಲ, ಆ ನದಿಯ ಜೊತೆಗೆ ಕೊಚ್ಚಿಕೊಂಡು ಬಂದಿರುವಂಥ ಚಿಕ್ಕ ಚಿಕ್ಕ ವಸ್ತುಗಳು ಯಾವುದು, ಮಣ್ಣಿನ ಕಣಗಳಿರ್ಬೋದು. ಓಕೆ, ಸೊ ಮಣ್ಣಿನ ಕಣಗಳೇ ಮೇಯ್ನಾಗಿ ಮಣ್ಣಿನ ಕಣಗಳೇನಾಗ್ತವೆ ಈ ಭಾಗದಲ್ಲಿ ಸಂಚಯನ ಆಗ್ತಾ ಬರ್ತವೆ. ಸೊ ಈಗ ನದಿನ ಇಳಿಜಾರಿನ ಆಧಾರದ ಮೇಲೆ ತಿಳ್ಕೊಂಡ್ವಿ. ಹಾಗಿದ್ರೆ ನದಿ ಹರಿಯುವಂತಹ ಗಾತ್ರದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ, ಈಗ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ, ಇದು ಮೇಲ್ಕಣಿವೆ. ಈ ಮೇಲ್ಕಣಿವೆನಲ್ಲಿ ನದಿ ಹರಿಬೇಕಾದ್ರೆ ಈ ರೀತಿಯಾದಂತಹ ವಿ ಆಕಾರದ ಕಣಿವೆಗಳನ್ನು ಸೃಷ್ಟಿ ಮಾಡುತ್ತೆ. ಯಾಕೆ ಅಂತ ಅಂದರೆ ನೀರು ತುಂಬ ರಭಸವಾಗಿ ಹರಿಯುತ್ತೆ. ಆ ಕಡೆಯಿಂದ ಮತ್ತು ಈ ಕಡೆಯಿಂದ ನೀರು ಈ ಥರ ಬಂದಾಗ ವಿ ಆಕಾರದ ಕಣಿವೆಗಳು ಸೃಷ್ಟಿಯಾಗ್ತವೆ. ಅದರ ನೆಕ್ಸ್ಟ್ ಬಂದಾಗ ಸಾಗಾಣಿಕೆ ಮಾಡಬೇಕಾದ್ರೆ ಮಧ್ಯ ಕಣಿವೆಯಲ್ಲಿ ನೋಡಿ, ಇದು ಮಧ್ಯ ಕಣಿವೆ. ಈ ಮಧ್ಯ ಕಣಿವೆಯಲ್ಲಿ ಈ ನದಿಯ ಗಾತ್ರ ಏನಾಗುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ. ನೋಡಿ, ನೀವು ಇದನ್ನು ಗಮನಿಸಿ ನೋಡ್ರಿ, ಇಲ್ಲಿ ಎಷ್ಟು ದೊಡ್ಡದಾಗಿದೆ ಅಲ್ವಾ. ನೆಕ್ಸ್ಟ್ ಈಗ ಮುಂದೆ ಬರ್ತಿದ್ದಂಗೆ ಇಲ್ಲಿ ಗಾತ್ರ ಇನ್ನೂ ದೊಡ್ಡದಾಗಿದೆ. ಇಳಿಜಾರು ಕಡಿಮೆ ಆಗ್ತಾ ಹೋಗುತ್ತೆ, ಆದರೆ ಗಾತ್ರ ಇಲ್ಲಿ ತುಂಬ ದೊಡ್ಡದಾಗಿದೆ. ಇಲ್ಲಿ ನೀವು ಗಮನಿಸ್ಬೋದು, ಮೆಕ್ಕಲು ಮಣ್ಣಿನ ಸಂಚಯನ ಮಾಡ್ತಾ ಹೋಗ್ತಾ ಇದೆ. ಕೊನೆಯದಾಗಿ ಉಳಿದಿರುವಂತಹ ಮಣ್ಣಿನ ಕಣಗಳನ್ನು ಸಂಚಯನ ಮಾಡ್ತಾ ಹೋಗುತ್ತೆ. ಈ ರೀತಿ ನದಿ ಏನು ಮಾಡುತ್ತೆ, ಒಂದು ಕಡೆ ಇಡೀ ಈ ಥರ ದೊಡ್ಡದಾಗಿರುವಂತಹ ಒಂದು ಪರ್ವತ ಪ್ರದೇಶದಲ್ಲಿ ಅಥವಾ ಗುಡ್ಡಗಾಡು ಪ್ರದೇಶದಲ್ಲಿ ಅಲ್ಲಿನ ವಸ್ತುಗಳನ್ನು ಸವೆಸಿ ಸಂಚಯನ ಮಾಡ್ತಾ ಬರುತ್ತೆ. ಈ ರೀತಿ ಭೂಸ್ವರೂಪಗಳನ್ನು ಬದಲಾಯಿಸ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ಅಳಿವೆ ಅಂತ ಅಂದರೆ ಏನು, ನದಿಯು ಸಾಗರ ಅಥವಾ ಸಮುದ್ರ ಸೇರುವಾಗ ಕಂಡುಬರುವಂತಹ ಉಬ್ಬರವಿಳಿತದ ಮುಖಭಾಗ. ಸಾಗರ ಮತ್ತು ನದಿ ಎಲ್ಲಿ ಸೇರ್ತಾವೋ ಆ ಪಾಯಿಂಟ್ನ ನಾವೇನಂತ ಕರಿತೀವಿ, ಅಳಿವೆ ಅಂತ ಕರಿತೀವಿ. ಎರಡನೇದಾಗಿ ಮುಖಜ ಭೂಮಿ ಅಂತ ಅಂದರೆ ನದಿ ಮೇಲ್ಗಡೆಯಿಂದ ತೊಗೊಂಡು ಬಂದಂತಹ ವಸ್ತುಗಳನ್ನು, ಸ್ಪೆಷಲಿ ಈ ಮೆಕ್ಕಲು ಮಣ್ಣನ್ನು ಯಾವಾಗ ಸಮುದ್ರಕ್ಕೆ ಸೇರುತ್ತೋ ಆ ಸಮುದ್ರಕ್ಕೆ ಸೇರೋ ಭಾಗದಲ್ಲಿ ನದಿಯ ರಭಸ ತುಂಬ ಕಡಿಮೆ ಆಗೋಗಿರುತ್ತೆ. ಅಲ್ಲಿ ತನ್ನ ಬಳಿ ಇರುವಂತಹ ಎಲ್ಲ ಸುಮಾರು 90% ಮಣ್ಣನ್ನು ಅಲ್ಲೇ ಏನು ಮಾಡುತ್ತೆ, ಸಂಚಯನ ಮಾಡಿಬಿಡುತ್ತೆ. ಅದು ಹೇಗಿರುತ್ತೆ, ತ್ರಿಕೋನಾಕಾರವಾಗಿರುತ್ತೆ. ತ್ರಿಕೋನಾಕಾರದ ಮೈದಾನಗಳ ಥರ ಇರುತ್ತೆ. ಆ ಮೈದಾನಗಳು ಅತ್ಯಂತ ಫಲವತ್ತಾಗಿರ್ತವೆ. ಕೊನೆಯದಾಗಿ ನದಿಯ ಆವರ್ತನ. ಇದನ್ನು ಇನ್ನೊಮ್ಮೆ ನೋಡ್ತೀರಾ ನೀವು. ನದಿಯು ಸಂಚಯನ ಕಾರ್ಯ ಮಾಡುವಂಥದ್ದು ಸೈಕಲ್ನ ಅಥವಾ ಸಂಚಯನ ಮಾಡುವಂತಹ ಅದರ ಕಂಟಿನ್ಯೂಸ್ ಪ್ರೋಸೆಸ್ನ ನಾವೇನಂತ ಕರಿತೀವಿ, ನದಿಯ ಆವರ್ತನ ಅಂತ ಕರಿತೀವಿ. ನದಿ ಹುಟ್ಟಿದಾಗಿಂದ ಅಂದರೆ ಎಷ್ಟೋ ಸಾವಿರಾರು ವರ್ಷಗಳಿಂದ ಮಾಡ್ಕೊಂಬಂದಿರೋ ಅಂಥದ್ದನ್ನು ನದಿಯ ಆವರ್ತನ ಅಂತ ಕರಿತೀವಿ ಅಲ್ವಾ. ನದಿ ಹುಟ್ಟಿದಾಗಿಂದ ಏನು ಮಾಡ್ಕೊಂಬಂದಿರುತ್ತೆ, ಸವಸಿರುತ್ತೆ, ಸಂಚಯನ ಮಾಡಿರುತ್ತೆ, ಹರಡಿರುತ್ತೆ. ಈ ಎಲ್ಲ ಭಾಗಗಳನ್ನು ಸೇರಿಸಿ ಅದನ್ನು ನಾವೇನಂತ ಕರಿತೀವಿ, ನದಿಯ ಆವರ್ತನ. ಅವತ್ತಿಂದ ಇವತ್ತಿನವರೆಗೂ ಇದು ಮುಂದೆ ಕಂಟಿನ್ಯೂ ಕೂಡ ಆಗುತ್ತೆ. ನೆಕ್ಸ್ಟ್ ನಾವು ಹಿಮನದಿ ಬಗ್ಗೆ ತಿಳ್ಕೊತೀವಿ. ನದಿ ನಿಮಗೆ ಅರ್ಥ ಆಯಿತು ಅಂತ ಅಂದರೆ ಹಿಮನದಿ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಮೊದಲು ಹಿಮನದಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪರ್ವತಗಳ ಎತ್ತರ ಭಾಗದಲ್ಲಿ ಹಿಮದ ರಾಶಿ ಕಂಡುಬರುತ್ತದೆ. ಅರ್ಥ ಆಯ್ತಲ್ವಾ? ಹಿಮ ಬಿದ್ದಿರುತ್ತಲ್ವ ಪರ್ವತದ ಎತ್ತರ ಪ್ರದೇಶಗಳಲ್ಲಿ. ಗುರುತ್ವಾಕರ್ಷಣ ಶಕ್ತಿಯಿಂದ ಈ ಹಿಮರಾಶಿಯು ಇಳಿಜಾರಿನಲ್ಲಿ ನಿಧಾನವಾಗಿ ಸಾಗುತ್ತದೆ. ಇದನ್ನು ನಾವೇನಂತ ಕರಿತೀವಿ, ಹಿಮನದಿ ಅಂತ ಕರಿತೀವಿ. ಹಿಮನದಿನಲ್ಲಿ ಎರಡು ವಿಧ. ಒಂದು ಖಂಡಾಂತರ ಹಿಮನದಿ, ಇನ್ನೊಂದು ಕಣಿವೆ ಹಿಮನದಿ. ಖಂಡಾಂತರ ಹಿಮನದಿ ನೋಡಿ, ಈಗ ಧ್ರುವ ಪ್ರದೇಶ ಅಂಟಾರ್ಟಿಕ್, ಈ ಧ್ರುವ ಪ್ರದೇಶದಲ್ಲಿ ಇಡೀ ಖಂಡನೇ ದೊಡ್ಡ ಹಾಳೆ, ಮಂಜುಗಡ್ಡೆ ಹಾಳೆ ಥರ ವಿಸ್ತಾರವಾಗಿ ರೂಪುಗೊಂಡಿದೆ. ಇದನ್ನು ಖಂಡಾಂತರ ಹಿಮನದಿ ಅಂತ ಕರಿತೀವಿ. ಯಾವುದನ್ನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಖಂಡಾಂತರ ಹಿಮನದಿ. ಸೊ ನೋಡಿ, ಇದು ಒಂದು ಇಡೀ ಖಂಡ ಇದು. ಅದೇ ಇಲ್ಲಿ ಕಣಿವೆ ಪ್ರದೇಶಗಳಲ್ಲಿ ಎಲ್ಲ ಕಡೆ ಇಡೀ ಹಾಳೆಯಾಗಿ ಮಂಜು ಕುತ್ಕೊಂಡಿರಲ್ಲ. ಎಲ್ಲಿ ಎತ್ತರದ ಪ್ರದೇಶಗಳಿದಾವೆ ನೋಡಿ, ಈ ಎತ್ತರದ ಪ್ರದೇಶಗಳನ್ನು ಗಮನಿಸ್ತಾ ಬನ್ನಿರಿ, ಅಲ್ಲಿ ಅತಿ ಹೆಚ್ಚು ಹಿಮ ಇರುತ್ತೆ. ಕೆಳಗಡೆ ಬರ್ತಾ ಬರ್ತಾ ಅದು ಜಾರ್ತಾ ಬರುತ್ತೆ. ಸೊ ಇದನ್ನು ಕಣಿವೆ ಹಿಮನದಿಗಳು ಅಂತ ಕರಿತೀವಿ. ನೆಕ್ಸ್ಟ್ ಹಿಮಗಾರ. ಈ ಹಿಮನದಿಗಳಲ್ಲಿ ಕೆಲವೊಂದು ಭಾಗಗಳಿರ್ತವೆ. ಅದು ಯಾವ್ದ್ಯಾವುದು ಅಂತ ನೋಡೋಣ. ಹಿಮಗಾರ ಈ ಎಲ್ಲ ಭಾಗಗಳಿಂದ, ಈ ಎತ್ತರದ ಪ್ರದೇಶಗಳಿಂದ, ಇಲ್ಲಿ ಈ ಎತ್ತರದ ಪ್ರದೇಶಗಳಿಂದ ಎಲ್ಲ ಕಡೆಯಿಂದನೂ ಮಂಜುಗಡ್ಡೆ ಜಾರ್ಕೊಂಡು ಬಂದು ಒಂದು ಚಿಕ್ಕದಾದ ಗುಳಿಯ ರೂಪದಲ್ಲಿ ಕಲೆಕ್ಟ್ ಆಗಿರುತ್ತೆ, ಅಲ್ಲಿ ಸಂಗ್ರಹ ಆಗಿರುತ್ತೆ. ಅದನ್ನು ನಾವೇನಂತ ಕರಿತೀವಿ, ಹಿಮಗಾರ ಅಂತ ಕರಿತೀವಿ.
ಗೊತ್ತಾಯ್ತಾ? ಎಲ್ಲ ಕಡೆಯಿಂದ ಎಲ್ಲ ದಿಕ್ಕುಗಳಿಂದನೂ ಜಾರ್ಕೊಂಡು ಬಂದಿರೋವಂಥದ್ದು, ಒಂದೇ ಒಂದು ಹೊರಗಡೆ ಹೋಗುವಂಥ ಜಾಗ ಅದಕ್ಕೆ ಇರುತ್ತೆ. ಗಿರಿಶೃಂಗ, ನೀವು ಈ ಚಿತ್ರವನ್ನು ಗಮನ ಇಟ್ಟು ನೋಡಿದಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನೋಡ್ರಿ. ಇದು ಯಾವುದೋ ಕಾಲದಲ್ಲಿ ಈ ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಯಾವ ರೀತಿ ಇರುತ್ತೆ, ಇನ್ನು ಇಳಿಜಾರು ಕಡಿಮೆ ಇರುತ್ತೆ, ಒಂದು ಈ ರೀತಿ ಇರ್ಬೋದು. ಪ್ರತಿ ಸಾರಿ ಮಂಜುಗಡ್ಡೆ ಇದ್ರ ಮೇಲೆ ಕೂತು ಜಾರಿ 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 ಏನಾಗಿರುತ್ತೆ, ಸವೆತದ ಕಾರ್ಯವನ್ನು ನಿರ್ಮಾಣ ಮಾಡಿರುತ್ತೆ. ಯಾವಾಗ ಈ ರೀತಿ ಸವೆತದ ಕಾರ್ಯ ಆಗಿರುತ್ತೋ ಆವಾಗ ಈ ರೀತಿಯ ಗಿರಿಶೃಂಗ ನೋಡ್ರಿ, ಒಂದು ಕೊಂಬಿನ ರೀತಿ ಇದೆ ಇದು. ಸೊ ಈ ಕೊಂಬಿನ ರೀತಿಯ ಒಂದು ನಿರ್ಮಾಣ ಆಗಿರುತ್ತೆ ಗಿರಿಶೃಂಗ. ನೋಡಿ, ಇದನ್ನು ಮಾಡಿರೋವಂಥದ್ದು ಹಿಮ ನದಿನೇನೆ. ಅದ್ರ ಮೇಲೆ ಕೂತಿರೋಂಥ ಹಿಮ ಪ್ರತಿ ವರ್ಷ ಜಾರಿ 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 ಕೆಳಗಡೆ ಬಂದು ಅದ್ರ ಜೊತೆಗೆ ಕಲ್ಲುಗಳನ್ನು ಸವಿಸ್ತಾ ಬಂದಿರುತ್ತೆ. ಮುಂದೆ ಪರ್ವತ ಕಟಕ. ಪರ್ವತ ಕಟಕ ಅಂತ ಅಂದರೆ ಇದಕ್ಕೂ ಮತ್ತು ಈ ಹಿಂದೆ ನೋಡಿದ್ವಲ್ಲ ಈ ಗಿರಿಶೃಂಗಕ್ಕೂ ಇರುವಂಥ ವ್ಯತ್ಯಾಸ ತಿಳ್ಕೊಳ್ಳಿ. ನೋಡಿ, ಒಂದು ಭಾಗ, ಈ ಪರ್ವತ ಕಟಕದ ಒಂದು ಭಾಗ ಹಿಮ ಜಾರಿ 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 ಏನಾಗಿರುತ್ತೆ, ಅತ್ಯಂತ ಇಳಿಜಾರಿನ ರೂಪ ಕಂಡುಕೊಂಡ್ಬಿಟ್ಟಿರುತ್ತೆ ಅಥವಾ ಅತ್ಯಂತ ಇಳಿಜಾರಾಗಿ ಮಾರ್ಪಾಡಾಗಿರುತ್ತೆ. ಇದನ್ನು ನಾವು ಪರ್ವತ ಕಟಕ ಅಂತ ಕರಿತೀವಿ. ಯು ಆಕಾರದ ಕಣಿವೆ, ಇದು ಒಂದು ಹಿಮನದಿ ಮಾಡಿರುವಂತಹ ಒಂದು ಭೂಸ್ವರೂಪ. ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಭಾಗದಿಂದ ಈ ಭಾಗಕ್ಕೆ ಬರೋವಾಗ ನೋಡಿ, ಈ ಭಾಗದಿಂದ ಈ ಭಾಗಕ್ಕೆ ಬಂದಿರುವಂಥದ್ದು ಒಂದು ಯು ಆಕಾರದಲ್ಲಿದೆ ನೋಡಿ. ಇದು ನೋಡಿ, ಇಲ್ಲಿಂದ ಹೀಗೋಗಿ ಹೀಗೆ ಯು ಆಕಾರದಲ್ಲಿದೆ. ಈ ಯು ಆಕಾರದ ಕಣಿವೆ ಹೇಗೆ ಬಂದಿರಬಹುದು ನೋಡಿ. ಆ ಕಡೆ ಮತ್ತು ಈ ಕಡೆ ಎರಡೂ ಪಾರ್ಶ್ವಗಳಲ್ಲಿ ಮಂಜುಗಡ್ಡೆ ಜಾರಿ ಜಾರಿ ಪ್ರತಿ ವರ್ಷ ಬೇಸಿಗೆ ಬಂದಾಗ ಅಥವಾ ಸ್ವಲ್ಪ ತಾಪಮಾನ ಜಾಸ್ತಿ ಆದಾಗ ಜಾರ್ಕೊಂಡು ಬಂದು ಈ ಭಾಗದಲ್ಲಿ ಹರ್ಕೊಂಡು ಬಂದಿದೆ. ಈ ರೀತಿಯಾಗಿ ಏನು ಮಾಡಿದೆ, ಇಲ್ಲಿ ಯು ಆಕಾರದ ಕಣಿವೆಗಳನ್ನು ಸೃಷ್ಟಿ ಮಾಡಿದೆ. ಅರ್ಥ ಆಯ್ತಾ ಹಿಮನದಿ ಯಾವ ಥರ ಭೂಸ್ವರೂಪ ಸೃಷ್ಟಿ ಮಾಡುತ್ತೆ ಅಂತ? ಈಗ ಶಿಲಾ ನಿಚಯ ಅಂದರೆ ಇಲ್ಲಿ ಮಂಜುಗಡ್ಡೆಯಿಂದ ಸಂಚಯವಾಗುವಂತಹ ವಿವಿಧ ಆಕಾರದ, ಗಾತ್ರದ ಮತ್ತು ಬೇರೆ ಬೇರೆ ಕಡೆ ಸಂಚಯನ ಆಗುವಂತಹ ವಿಧಗಳನ್ನು ನೋಡ್ತೀವಿ. ನೋಡ್ರಿ, ಯಾವ್ಯಾವ ಥರ ಶಿಲಾನಿಚಯಗಳನ್ನು ನೋಡ್ತೀವಿ? ಪಾರ್ಶ್ವ ಶಿಲಾನಿಚಯ, ಮಧ್ಯ ಶಿಲಾನಿಚಯ, ತಳದ ಶಿಲಾನಿಚಯ ಹಾಗೂ ಅಂತ್ಯದ ಶಿಲಾನಿಚಯ. ಏನು ಅಂತ ನೋಡೋಣ. ನೋಡ್ರಿ, ಪಾರ್ಶ್ವ ಶಿಲಾನಿಚಯ ಹಾಗೂ ಮಧ್ಯ ಶಿಲಾನಿಚಯ. ಪಾರ್ಶ್ವ ಅಂತ ಅಂದರೆ ಈ ಎರಡೂ ಬದಿಗಳಲ್ಲಿ, ಈ ಬದಿನಲ್ಲಿ ಹಾಗೂ ಈ ಬದಿನಲ್ಲಿ ಯಾವಾಗ ಮಂಜುಗಡ್ಡೆ ಅಥವಾ ಮಂಜು ಯಾವಾಗ ಸಂಗ್ರಹ ಆಗಿರುತ್ತೋ ಅದನ್ನು ಪಾರ್ಶ್ವ ನಿಚಯ ಅಂತ ಕರಿತೀವಿ. ಅದು ಹೇಗಿರುತ್ತೆ ಅಂತ ಅಂದರೆ ಮುಂದೆ ನಾನು ನಿಮ್ಗೆ ಇನ್ನೊಂದು ಪಿಕ್ಚರಲ್ಲಿ ತೋರಿಸ್ತೀನಿ. ಇದು ನಿಮಗೆ ಮಧ್ಯ ಶಿಲಾನಿಚಯನ ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನೋಡ್ರಿ, ಈ ಭಾಗದಿಂದ ಹಾಗೂ ಈ ಭಾಗದಿಂದ ಎರಡೂ ಭಾಗದಿಂದ ಏನಾಗಿದೆ, ಹಿಮ ಕರಗಿ ಏನಾಗ್ತಾ ಇದೆ, ಇಲ್ಲಿ ಹರ್ಕೊಂಡು ಬರ್ತಾ ಇದೆ ಮಧ್ಯದಲ್ಲಿ. ಇದನ್ನು ನಾವು ಮಧ್ಯ ಶಿಲಾನಿಚಯ ಅಂತ ಕರೆದಿದ್ದೀವಿ. ನೋಡ್ರಿ, ಈ ಭಾಗದಲ್ಲಿ ಹಾಗೂ ಈ ಭಾಗದಲ್ಲಿ, ಈ ಎರಡೂ ಭಾಗದಲ್ಲಿ ಇರುವಂತಹ ಮಂಜುಗಡ್ಡೆ, ಸೊ ಇಲ್ಲಿರುವಂಥ ಹಿಮ ಇದೇನಾಗ್ತಾ ಇದೆ, ನಿಧಾನಕ್ಕೆ ಜಾರ್ಕೊಂಡು ಬರ್ತಾ ಇದೆ. ಇಲ್ಲಿ ಇಳಿಜಾರು ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ದೊಡ್ಡ ದೊಡ್ಡ ಕಲ್ಲುಗಳನ್ನು, ಇಂಗ್ಲೀಷಲ್ಲಿ ಇದನ್ನು ಬೋಲ್ಡರ್ಸ್ ಅಂತ ಕರೀತಾರೆ, ಈ ಬೋಲ್ಡರ್ಸನ್ನು ಕೂಡ ತೊಗೊಂಬಂದು ಏನು ಮಾಡುತ್ತೆ, ಸಂಚಯನ ಮಾಡ್ತಾ ಹೋಗುತ್ತೆ. ನೋಡ್ರಿ, ನಿಮಗೆ ಇಲ್ಲೊಂಥರ ಬಾರ್ಡರ್ ಥರ ಕಾಣಿಸ್ತಾ ಇದೆ ಅಲ್ವಾ, ಇದೊಂಥರ ಗಡಿ, ಈ ಕಡೆ ಒಂದು ಗಡಿ ಹಾಗೂ ಈ ಕಡೆ ಒಂದು ಗಡಿ, ಎರಡು ಗಡಿ ನಿಮಗೆ ಕಾಣಿಸ್ತಾ ಇದೆ, ಇಲ್ಲೊಂದು ಗಡಿ ಅಲ್ಲೊಂದು ಗಡಿ. ಇದನ್ನೇನಂತ ಕರಿತೀವಿ, ಪಾರ್ಶ್ವ ಶಿಲಾನಿಚಯ ಅಂತ ಕರಿತೀವಿ. ಓಕೆ, ಈ ಎರಡು ಪಾರ್ಶ್ವ ಶಿಲಾನಿಚಯಗಳಿಂದ ಮಧ್ಯ ಶಿಲಾನಿಚಯ ಆಗುತ್ತೆ. ನೋಡ್ರಿ, ಇಲ್ಲಿಂದ ಜಾರ್ಕೊಂಬಂದಿರೋಂಥ ಹಿಮ, ಇಲ್ಲಿಂದ ಜಾರ್ಕೊಂಬಂದಿರೋಂಥ ಹಿಮ ಈ ಮಧ್ಯ ಭಾಗದಲ್ಲಿ ಏನಿದೆ ಹೀಗೆ ಹರ್ಕೊಂಡು ಬರುತ್ತೆ. ಇದನ್ನು ಮಧ್ಯ ಶಿಲಾನಿಚಯ ಅಂತ ಕರಿತೀವಿ. ನೆಕ್ಸ್ಟ್ ಅಂತ್ಯ ಶಿಲಾನಿಚಯ. ಈ ಭಾಗಕ್ಕೆ ಬರೋ ಹೊತ್ತಿಗೆ ನೋಡ್ರಿ, ಇಲ್ಲಿನ ಶೇಪ್ ನೋಡ್ಕೊಳ್ಳಿ, ಈ ಭಾಗಕ್ಕೆ ಬರೋ ಹೊತ್ತಿಗೆ ಹಿಮ ನದಿಯ ರಭಸ ತುಂಬ ಕಡಿಮೆ ಆಗಿರುತ್ತೆ. ಮೊದಲೇ ಹಿಮ ನದಿಯ ರಭಸ ತುಂಬ ಕಡಿಮೆ, ಅದರಲ್ಲಿ ಅಂತ್ಯ ಶಿಲಾನಿಚಯಕ್ಕೆ ಬರೋ ಹೊತ್ತಿಗೆ ಮಾತ್ರ ಇನ್ನೂ ಕಡಿಮೆ ಆಗೋಗ್ಬಿಟ್ಟಿರುತ್ತೆ. ಆವಾಗ ಮೇಲ್ಗಡೆಯಿಂದ ತಂದಂಥ ವಸ್ತುಗಳೆಲ್ಲ ಇಲ್ಲೇ ಸಂಚಯನ ಆಗೋಗ್ತಾ ಹೋಗ್ತವೆ. ತಳದ ಶಿಲಾನಿಚಯ, ಇದು ದೊಡ್ಡ ದೊಡ್ಡ ವಸ್ತುಗಳು ಇಲ್ಲಿ ಬರೋದಿಲ್ಲ, ಸಣ್ಣ ಸಣ್ಣ ಕಣಗಳು, ಮಣ್ಣು, ಚಿಕ್ಕ ಚಿಕ್ಕ ಕಲ್ಲುಗಳು ಈ ಥರದವು ಬಂದು ಇಲ್ಲಿ ತಳದ ಶಿಲಾನಿಚಯ ಆಗಿರುತ್ತೆ. ಶಿಲಾನಿಚಯ ಅಂತ ಅಂದರೆ ಹಿಮ ನದಿಗಳು ಮೇಲ್ಭಾಗದಿಂದ ಕೆಳಭಾಗಕ್ಕೆ ತಂದು ಸಂಚಯನ ಮಾಡಿದಂತಹ ವಸ್ತುಗಳು ಅಷ್ಟೇ. ನೆಕ್ಸ್ಟ್ ನಾವು ಮುಂದುವರಿಯೋಣ. ಅಂತರ್ಜಲ. ಇವತ್ತಿನ ಕಾಲದಲ್ಲಿ ಅಂತರ್ಜಲ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಭೂಮಿಯ ಮೇಲೆ ಬೀಳುವ ಮಳೆಯ ನೀರಿನ ಭಾಗವು ಸ್ವಲ್ಪ ಇಂಗಿ ಒಳ ಸೇರುವುದನ್ನು ಅಂತರ್ಜಲ ಅಂತ ಕರಿತೀವಿ. ಅರ್ಥ ಆಯ್ತಾ? ಮಳೆ ಬೀಳುತ್ತಲ್ವ, ಅದು ಭೂಮಿ ಒಳಗಡೆ ಇಂಗುತ್ತಲ್ವ, ಅದು ಭೂಮಿ ಒಳಗಡೆ ಇಂಗಿ ಅಲ್ಲಿರುತ್ತಲ್ವ ಕೆಳಗಡೆ, ಅದನ್ನೇ ಅಂತರ್ಜಲ ಅಂತ ಕರಿತೀವಿ. ಅಂತರ್ಜಲ ಎಲ್ಲೆಲ್ಲಿ ಇರುತ್ತೆ ನೋಡೋಣ. ಅಂತರ್ಜಲ ಭೂಮಿ ಮೇಲೆ
ಅಂದರೆ ಭೂಮಿ ಮೇಲೆ ಮಳೆ ಬಿದ್ದ ತಕ್ಷಣ ಅದೇನಾಗುತ್ತೆ, ಭೂಮಿಯ ಶಿಲಾಪದರಗಳು ಅದನ್ನು ಹೀರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಆದರೆ ಎಲ್ಲ ಶಿಲಾಪದರಗಳು ಹೀರ್ಕೊಳ್ಳೋದಿಲ್ಲ. ಯಾವ ಶಿಲಾಪದರಗಳ ಮೂಲಕ ನೀರು ಇಂಗಿ ಒಳಗಡೆ ಹೋಗುತ್ತೋ ಅದನ್ನು ಪ್ರವೇಶ ಶಿಲೆ ಅಂತ ಕರಿತೀವಿ. ಯಾವ ಶಿಲಾಪದರವು ನೀರನ್ನು ಇಂಗೋದಕ್ಕೆ ಬಿಡೋದಿಲ್ವೋ ಅದನ್ನು ಅವ್ಯಾಪ್ಯ ಶಿಲೆ ಅಥವಾ ಅಪ್ರವೇಶ ಶಿಲೆ ಅಂತ ಕರಿತೀವಿ. ಕೆಲವು ಪ್ರವೇಶ ಶಿಲೆಗಳು ಅಪಾರ ಪ್ರಮಾಣದ ಅಂತರ್ಜಲವನ್ನು ಹೊಂದಿರ್ತವೆ. ಇದನ್ನು ನಾವೇನಂತ ಕರಿತೀವಿ, ಜಲಜ ಶಿಲೆಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ನೀವು ಒಂದು ಕಡೆ ಬೋರ್ ಹಾಕ್ತೀರಾ, ಅಲ್ಲಿ ನೀರು ಸಿಗೋದಿಲ್ಲ. ಮತ್ತೊಂದು ಕಡೆ ಬೋರ್ ಹಾಕ್ತೀರಾ, ಅಲ್ಲಿ ಬೇಕಾದಷ್ಟು ನೀರು ಉಕ್ಕಿ ಉಕ್ಕಿ ಬರ್ತಾ ಇರುತ್ತೆ. ಯಾಕೆ ಅಂತ ಅಂದರೆ ಕೆಲವೊಂದು ಕಡೆ ಪ್ರವೇಶ ಶಿಲೆ ಇರುತ್ತೆ, ಕೆಲವೊಂದು ಕಡೆ ಅಪ್ರವೇಶ ಶಿಲೆ ಇರುತ್ತೆ. ಕೆಲವೊಂದು ನೀರು ಸಂಗ್ರಹ ಆಗಕ್ಕೆ ಬಿಟ್ಟಿರುತ್ತೆ, ಕೆಲವೊಂದು ನೀರು ಸಂಗ್ರಹ ಆಗಕ್ಕೆ ಬಿಟ್ಟಿರಲ್ಲ. ಗೊತ್ತಾಯ್ತಲ್ವ ಈಗ ನಿಮಗೆ ಕಾರಣ ಏನು ಅಂತ? ನೋಡಿ, ಇಲ್ಲಿ ಇವು ಪ್ರವೇಶ ಶಿಲೆಗಳು. ಇವುಗಳ ಮೂಲಕ ಏನಾಗಿದೆ, ನೀರು ಇಂಗಿ ನಿಧಾನವಾಗಿ ನೀರು ಇಂಗಿ ಏನಾಗ್ತಾ ಇದೆ, ಕೆಳಗಡೆ ಕಲೆಕ್ಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ಸಂಗ್ರಹ ಆಗಿದೆ. ಅಂತರ್ಜಲ ಎಲ್ಲ ಇಲ್ಲಿ ಸಂಗ್ರಹ ಆಗಿದೆ, ಇಲ್ಲೂ ಆಗಿದೆ. ಇದೊಂದು ತಗ್ಗು ಪ್ರದೇಶ, ಇಲ್ಲೆಲ್ಲ ನೀರು ಸಂಗ್ರಹ ಆಗಿದೆ. ಬಟ್ ಈ ಕಲ್ಲುಗಳೇನಿದ್ದಾವೆ ಇವು ಅಪ್ರವೇಶ ಶಿಲೆಗಳು. ಆದರೆ ಅಪ್ರವೇಶ ಶಿಲೆಗಳಲ್ಲಿ ಕೆಲವೊಂದು ಕ್ಯಾವಿಟೀಸ್ ಅಂತ ಅಂದರೆ ಕೆಲವೊಂದು ಸಂದುಗಳಿದ್ದಾಗ ಆ ಜಾಗದಲ್ಲಿ ಏನಾಗುತ್ತೆ, ಆರಾಮಾಗಿ ನೀರು ಸಂಗ್ರಹ ಆಗಿರುತ್ತೆ. ಅದು ನೀರನ್ನು ಬಿಟ್ಟಿರಲ್ಲ, ಬಟ್ ಸಂದುಗಳ ಮೂಲಕ ಏನಾಗಿರುತ್ತೆ, ನೀರು ಹರಿದು ಹೋಗಿ ಅಂತರ್ಜಲ ಸಂಗ್ರಹ ಆಗಿರುತ್ತೆ. ಸೊ ಇದ್ಯಾವುದು ಅಪ್ರವೇಶ ಶಿಲೆ, ಇದ್ಯಾವುದು ಪ್ರವೇಶ ಶಿಲೆ. ಈಗ ನಾನು ನಿಮಗೆ ಜಲಜ ಶಿಲೆ ಹೇಳ್ತೀನಿ. ಇಲ್ಲಿ ಪ್ರಮುಖವಾಗಿ ನೀವು ಒಂದು ವಿಷಯನ ನೋಡಬೇಕಾಗತ್ತೆ. ಇದು ಭೂಮಿಯ ಮೇಲಿರುವಂತಹ ಒಂದು ಉದಾಹರಣೆನ ತಗೊಂಡಿದ್ದೀನಿ ನಾನು. ಆದರೆ ಜಲಜ ಶಿಲೆ ಭೂಮಿಯ ಮೇಲೆ ಹಾಗೂ ಕೆಳಗಡೆ ಎರಡೂ ಕಡೆ ನಾವು ನೋಡ್ಬೋದು. ಕೆಲವೊಂದು ಶಿಲೆಗಳು ತಮ್ಮ ನಡುವೆ ಅಪಾರವಾದ ಅಂತರ್ಜಲನ ಹೊಂದಿರ್ತವೆ. ಅದನ್ನು ನಾವು ಜಲಜ ಶಿಲೆ ಅಂತ ಕರಿತೀವಿ. ನೋಡಿ, ಇಲ್ಲೊಂದು ಶಿಲೆ ಇದೆ ಹಾಗೂ ಇದೊಂದು ಶಿಲೆ ಇದೆ. ಇಲ್ಲಿ ಮಳೆ ನೀರು ಬಿದ್ದಿರೋದಂಥದ್ದೆಲ್ಲ ಈ ಎರಡೂ ಶಿಲೆಗಳ ಮಧ್ಯ ಸಂಗ್ರಹ ಆಗಿದೆ. ಯಾವಾಗ ನೀರಿನ ಸಂಗ್ರಹ ಜಾಸ್ತಿ ಆಗಿ ಅದು ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ನೋಡಿ, ಆವಾಗ ನಾವು ಈ ರೀತಿಯ ಸ್ವರೂಪಗಳನ್ನು ಕಾಣಬಹುದು. ಇದು ಅಂತರ್ಜಲ ಭೂಮಿಯ ಮೇಲೆ ಮಾಡಿರುವಂತಹ ಒಂದು ಸ್ವರೂಪ. ಅಂತರ್ಜಲ ಅನ್ನೋದೇನು, ಒಂದು ಭೂನಗ್ನೀಕರಣದ ಕರ್ತೃ. ನಾವಿಲ್ಲಿ ಏನೇನು ಕಲ್ತ್ಕೊತೀವೋ ಅದೆಲ್ಲ ಭೂನಗ್ನೀಕರಣದ ಕರ್ತೃಗಳು. ಇದನ್ನು ಚೆನ್ನಾಗಿ ನಮ್ಮ ಮನಸ್ಸಲ್ಲಿ ಇಟ್ಕೊಂಬಿಡಿ, ಆಯಿತಾ? ಈಗ ನಾವು ಒಂದು ಚಿಲುಮೆ ಅಂತ ನೋಡ್ತೀವಿ. ನೀವು ಈ ರೀತಿಯ ಚಿಲುಮೆಗಳನ್ನು ಭಾರತದಲ್ಲಿ, ನಾವು ವಾಸ ಮಾಡ್ತಾ ಇರುವಂಥ ಕರ್ನಾಟಕದಲ್ಲಿ ಕಡಿಮೆ ನೋಡುವಂಥದ್ದು, ತುಂಬ ಕಡಿಮೆ. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಈ ರೀತಿಯ ಚಿಲುಮೆಗಳಿದ್ದಾವೆ. ಚಿಲುಮೆ ಏನಿದು? ಚಿಲುಮೆ ಅಂತ ಅಂದರೆ ಪ್ರವೇಶ ಶಿಲೆಗಳಲ್ಲಿ ಭರ್ತಿಯಾದ ನೀರು ಕೆಲವು ಸನ್ನಿವೇಶಗಳಲ್ಲಿ ಸ್ವಾಭಾವಿಕವಾಗಿ ಹೊರಬೀಳುತ್ತೆ. ಇದನ್ನೇ ಚಿಲುಮೆ ಅಂತ ಕರೀತಾರೆ. ಪ್ರವೇಶ ಶಿಲೆಗಳಲ್ಲಿ ನೀರಿರುತ್ತೆ, ಸ್ವಾಭಾವಿಕವಾಗಿ ಅಲ್ಲಿ ಏನಾದರೂ ಒತ್ತಡ ಏನಾದರೂ ಜಾಸ್ತಿ ಆದಾಗ ಅದು ಹೊರಗಡೆ ಬರುತ್ತೆ. ಅದನ್ನು ನಾವೇನಂತ ಕರಿತೀವಿ? ಚಿಲುಮೆ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಈ ಚಿಲುಮೆಗಳಲ್ಲಿ 5 ರೀತಿಯ ವಿಧಗಳಿದ್ದಾವೆ. ಮೊದಲನೇದು ನಿರಂತರ ಚಿಲುಮೆ. ವರ್ಷದ ಎಲ್ಲ ಕಾಲದಲ್ಲೂ ಇದರಿಂದ ನೀರು ಹೊರಗಡೆ ಬರ್ತಾ ಇರುತ್ತೆ. ಎರಡನೇದಾಗಿ ನಿಯತಕಾಲಿಕ ಚಿಲುಮೆಗಳು. ವರ್ಷದ ಕೆಲವು ಭಾಗಗಳಲ್ಲಿ ಮಾಮೂಲಿಯಾಗಿ ಮಳೆಗಾಲದಲ್ಲಿ ಇರುತ್ತಿದ್ದು. ಬಿಸಿ ನೀರಿನ ಚಿಲುಮೆಗಳು. ಜ್ವಾಲಾಮುಖಿ ಪ್ರದೇಶ ಎಲ್ಲೆಲ್ಲಿರುತ್ತೋ ಅಲ್ಲಲ್ಲಿ ನಾವು ಬಿಸಿ ನೀರಿನ ಚಿಲುಮೆಗಳನ್ನು ನೋಡ್ಬೋದು. ನಾಲ್ಕನೇದಾಗಿ ಗೇಜರ್ಸ್ ಅಂತ ಅಂದರೆ ಬಿಸಿ ನೀರು ನೀರಾವಿಯೊಡನೆ ಆಗಿಂದಾಗೆ ಸಾಕಷ್ಟು ಎತ್ತರದವರೆಗೆ ಚಿಮ್ಮುವುದನ್ನು ನಾವೇನಂತ ಕರಿತೀವಿ? ಗೇಜರ್ಸ್ ಅಂತ ಕರಿತೀವಿ. ಕೊನೆಯದಾಗಿ ಆರ್ಟಿಸಿಯನ್ ಬಾವಿಗಳು. ಆರ್ಟಿಸಿಯನ್ ಬಾವಿಗಳು ಅಂತ ಅಂದರೆ ಶಿಲಾಪದರುಗಳು, ಕೆಲವೊಂದು ಪ್ರವೇಶ ಶಿಲೆ, ಅದರ ಕೆಳಗಡೆ ಅಪ್ರವೇಶ ಶಿಲೆ, ಮತ್ತು ಅದರ ಕೆಳಗಡೆ ಅಪ್ರವೇಶ ಶಿಲೆ ಇರುತ್ತೆ. ಈ ರೀತಿ ಪದರಗಳಲ್ಲಿರುವಂಥ ಶಿಲೆಗಳ ಮಧ್ಯ ನೀರು ತುಂಬಿಕೊಂಡಿರುತ್ತೆ. ಈ ನೀರು ಒತ್ತಡ ಜಾಸ್ತಿಯಾಗಿ ಹೊರಗಡೆ ಬರುತ್ತೆ. ಇದನ್ನು ಚಿತ್ರ ಸಮೇತ ವಿವರಿಸೋಣ, ನೋಡೋಣ. ನೋಡಿ, ನಿರಂತರ ಚಿಲುಮೆಗಳು. ಈ ರೀತಿ ಚಿಲುಮೆಗಳನ್ನು ಎಲ್ಲಾದರೂ ನದಿ ಉಗಮ ಸ್ಥಾನಗಳು ಎಲ್ಲಾದರೂ ಇರ್ತಾವಲ್ಲ, ಅಲ್ಲಿ ನಾವು ಈ ಥರದವನ್ನು ನೋಡ್ಬೋದು. ಭೂಮಿಯಿಂದ ನಿಧಾನವಾಗಿ ಆದಷ್ಟು ಕದೆ, ಯಾವುದು ಬೋರ್ ಕೊರೆದಿರೋದು ಆ ಥರದ್ದೇನೂ ಇಲ್ಲ, ಆದಷ್ಟು ಕದೆ ನೀರು ಹೊರಗಡೆ ಬರ್ತಾ ಇರುತ್ತೆ. ಇದನ್ನು ನಾವೇನಂತ ಕರಿತೀವಿ? ನಿರಂತರ ಚಿಲುಮೆಗಳು ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ವರ್ಷದ ಎಲ್ಲ ಕಾಲದಲ್ಲೂ ಇರುತ್ತೆ. ಅದು ಪ್ರಮುಖವಾಗಿ ನೋಡಬೇಕಾಗಿರುವಂಥದ್ದು. ಮುಂದೆ ನಿಯತಕಾಲಿಕ ಚಿಲುಮೆಗಳು. ನಿಮಗೆ ಮಳೆ ಬಂದಾಗ ಈ ಚಿಲುಮೆಗಳು ಆ್ಯಕ್ಟಿವೇಟ್ ಆಗ್ತವೆ. ಮಳೆ ಬಂದಾಗ ನಮಗೆ ಕಾಣಿಸ್ಕೊತವೆ. ಮಳೆ ಇಲ್ಲ ಅಂತ ಅಂದರೆ ಇರೋದೇ ಇಲ್ಲ. ನೋಡಿರಿ, ಈ ಥರ ಯಾವುದೋ ಒಂದು ಹರಿತಾ ಇದೆ, ಚಿಕ್ಕದಾಗಿ ಒಂದು ಚಿಲುಮೆ ರೀತಿ ಹರಿತಾ ಇದೆ. ಇಲ್ಲಿ ನಾವು ಗಮನಿಸಬೇಕಾಗಿರೋಂಥ ವಿಷಯ, ಇದು ಮಳೆಗಾಲದಲ್ಲಿ ಮಾತ್ರ ಕಂಡುಬರುತ್ತೆ. ಅರ್ಥ ಆಯ್ತಾ? ಮೂರನೇದಾಗಿ ಬಿಸಿ ನೀರಿನ ಚಿಲುಮೆಗಳು. ಕೆಲವೊಂದು ಕಡೆ ಜ್ವಾಲಾಮುಖಿ ಇರುತ್ತೆ, ತುಂಬ ಅಂತರಾಳದಲ್ಲಿ ಜ್ವಾಲಾಮುಖಿ ಇರುತ್ತೆ, ನಮಗೆ ಗೊತ್ತಿರಲ್ಲ ಅದು. ಆ ಜ್ವಾಲಾಮುಖಿಗೆ ನೀರು ಸಂಪರ್ಕಕ್ಕೆ ಬಂದಾಗ ಏನಾಗುತ್ತೆ? ನೀರು ಬಿಸಿ ಆಗುತ್ತೆ.
ಈ ಬಿಸಿ ನೀರು ನಿಧಾನವಾಗಿ ಮೇಲೆ ಬಂದು ಹರ್ಕೊಂಡೋಗುತ್ತೆ. ಇದನ್ನು ನಾವೇನಂತ ಕರಿತೀವಿ? ಬಿಸಿ ನೀರಿನ ಚಿಲುಮೆಗಳು ಅಂತ ಕರಿತೀವಿ. ಆದರೆ ಇದು ಚಿಮ್ಮೋದಿಲ್ಲ. ಮುಂದೆ ನೋಡ್ರಿ, ಇದು ಗೇಜರ್ಸ್. ಈ ಗೇಜರ್ಸಲ್ಲಿ ನೋಡಿ, ಇದನ್ನು ನೀವು ಗಮನಿಸ್ಬೋದು. ಅಮೆರಿಕಾದಲ್ಲಿರುವಂತಹ ಓಲ್ಡ್ ಫೇತ್ಫುಲ್ ಗೇಜರ್ ಇದು. ಈ ಓಲ್ಡ್ ಫೇತ್ಫುಲ್ ಗೇಜರಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ, ಭೂಮಿಯ ಆಳದಲ್ಲಿ ಯಾವುದಾದರೂ ಒಂದು ರಾಸಾಯನಿಕ ವಸ್ತುಗಳು, ನಾರ್ಮಲ್ ಆಗಿ ಮೆಗ್ನೀಷಿಯಂ ಅಂತ ವಸ್ತುಗಳಿಗೆ ನೀರು ಸಂಪರ್ಕಕ್ಕೆ ಬಂದಾಗ ಆ ನೀರು ತುಂಬ ಬಿಸಿಯಾಗಿ ಭೂಮಿಯ ರಂಧ್ರಗಳ ಮೂಲಕ ರಭಸವಾಗಿ ಮೇಲ್ ಬರುತ್ತೆ. ಇದನ್ನು ನಾವೇನಂತ ಕರಿತೀವಿ? ಗೇಜರ್ಸ್ ಅಂತ ಕರಿತೀವಿ. ಇದಕ್ಕೊಂದು ಉತ್ತಮವಾದ ಉದಾಹರಣೆ ಯಾವುದು? ಓಲ್ಡ್ ಫೇತ್ಫುಲ್ ಗೇಜರ್, ಅಮೆರಿಕಾದಲ್ಲಿ ಇರುವಂಥದ್ದು. ಮುಂದೆ ಆರ್ಟಿಸಿಯನ್ ಬಾವಿಗಳು. ನೋಡಿ, ಇದನ್ನು ತಿಳ್ಕೊಬೇಕಂತ ಅಂದರೆ, ಈ ಭಾಗದಲ್ಲಿರುವಂಥದ್ದು ಪ್ರವೇಶ್ಯ ಶಿಲೆ, ನೀರನ್ನು ಒಳಗಡೆ ಬಿಡುವಂಥದ್ದು. ಇದು ಅಪ್ರವೇಶ ಶಿಲೆ. ಮತ್ತೆ ಒಂದು ಪ್ರವೇಶ ಶಿಲೆ, ಮತ್ತೆ ಒಂದು ಅಪ್ರವೇಶ ಶಿಲೆ ಇದೆ. ಅಂದರೆ ಅಪ್ರವೇಶ ಶಿಲೆಗಳ ಮಧ್ಯದಲ್ಲಿ ನೀರು ಸಂಗ್ರಹ ಆಗಿದೆ. ಎಷ್ಟು ಸಂಗ್ರಹ ಆದರೆ ಇದು ಆದಷ್ಟು ಕದೆ ಹೊರಗಡೆ ಬರುತ್ತೆ ನೀರು? ನೋಡೋಣವಾ? ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಈ ಭಾಗಕ್ಕಿಂತ ಹೆಚ್ಚು ನೀರು ಸಂಗ್ರಹ ಆದಾಗ, ನೋಡ್ರಿ, ಈ ಭಾಗಕ್ಕಿಂತ ಹೆಚ್ಚು ನೀರು ಸಂಗ್ರಹ ಆದಾಗ ಅದು ಇಲ್ಲಿ ಒತ್ತಡನ ಹೆಚ್ಚು ಮಾಡುತ್ತೆ. ಈ ಒತ್ತಡದಿಂದ ಏನಾಗ್ತಾ ಇದೆ? ಭೂಮಿಯ ರಂಧ್ರಗಳ ಮೂಲಕ ನೀರು ಹೊರಗಡೆ ಬರ್ತಾ ಇದೆ. ಇದನ್ನು ನಾವೇನಂತ ಕರಿತೀವಿ? ಆರ್ಟಿಸಿಯನ್ ಬಾವಿಗಳು ಅಂತ ಕರಿತೀವಿ. ಇದನ್ನು ನಾರ್ಮಲ್ ಆಗಿ ಎಲ್ಲಿ ನೋಡ್ತೀವಿ? ಆಸ್ಟ್ರೇಲಿಯಾದಲ್ಲಿ ನೋಡ್ತೀವಿ. ಆಯಿತು. ಈಗ ಕೆಲವೊಂದು ಭಾಗಗಳಲ್ಲಿ ಸುಣ್ಣದ ಕಲ್ಲಿರುತ್ತೆ ಅಲ್ವಾ? ಈ ಸುಣ್ಣದ ಕಲ್ಲು ಏನು ಮಾಡುತ್ತೆ? ಅದು ಅಂತರ್ಜಲನ ಏನು ಮಾಡುತ್ತೆ? ಹೀರ್ಕೊಂಡಿರುತ್ತಲ್ವಾ? ಅಲ್ಲಿ ಸುಣ್ಣದ ಕಲ್ಲು ಅಂತರ್ಜಲದೊಂದಿಗೆ ಮಿಕ್ಸ್ ಆಗಿ, ಅಂತರ್ಜಲದೊಂದಿಗೆ ವರ್ತನೆ ಮಾಡಿ ಕೆಲವೊಂದು ಭೂಸ್ವರೂಪಗಳನ್ನು ರಚನೆ ಮಾಡ್ತವೆ. ಅವು ಯಾವ್ಯಾವ ಅಂತ ಅಂದರೆ, ಆರೋಹಿ, ಅವರೋಹಿ ಶಂಕುಗಳು, ಆರೋಹಿ ಶಂಕುಗಳು ಮತ್ತು ಅವರೋಹಿ ಶಂಕುಗಳು, ಸುಣ್ಣದ ಕಲ್ಲಿನ ಸ್ತಂಭಗಳು. ಹೇಗಿರ್ತವೆ? ಒಂದು ಚಿತ್ರ ನೋಡೋಣ. ನೋಡಿ, ಇದು ಆರೋಹಿ. ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಅವರೋಹಿ. ಮೇಲ್ಗಡೆಯಿಂದ ಬೀಳ್ತಾ ಇರೋವಂಥದ್ದು ಆರೋಹಿ, ಕೆಳಗಡೆಯಿಂದ ಬೆಳೀತಾ ಇರೋವಂಥದ್ದು ಅವರೋಹಿ. ಇದಿನ್ನೇನು ಅಲ್ಲ ನೋಡಿ, ಸುಣ್ಣದ ಕಲ್ಲಿನೊಂದಿಗೆ ಅಂತರ್ಜಲ ವರ್ತನೆ ಮಾಡಿ ಈ ರೀತಿಯಾಗಿ ಕೆಳಗಡೆ ಬರ್ತಾ ಇದೆ. ಇದು ಆರೋಹಿ ಶಂಕುಗಳು, ಅವರೋಹಿ ಶಂಕುಗಳು ಹಾಗೂ ಸುಣ್ಣದ ಕಲ್ಲಿನ ಸ್ತಂಭಗಳು. ಇವು ಕೆಳಗಡೆಯಿಂದ ಅಂದರೆ ನೆಲದಿಂದ ಪೂರ್ತಿ ಮೇಲ್ಗಡೆವರೆಗೂ ಮುಟ್ಟುಬಿಟ್ಟಿರ್ತವೆ. ಇದು ಸಾವಿರಾರು ವರ್ಷಗಳಲ್ಲಿ ಆಗುವಂಥದ್ದು. ಮುಂದಿನ ಭಾಗದಲ್ಲಿ ಮಾರುತಗಳು. ಮಾರುತಗಳು ಹೇಗೆ ಭೂನಗ್ನೀಕರಣವನ್ನು ಮಾಡ್ತವೆ? ಮರುಭೂಮಿನಲ್ಲಿ ಯಾವುದೇ ಅಡೆತಡೆಗಳಿರೋದಿಲ್ಲ. ವೇಗವಾಗಿ ಬರುವಂಥ ಮಾರುತಗಳು ಭೂ ಮೇಲ್ಮೈಯನ್ನು ಸವೆಸಿ ಸಾಗಿಸಿ ಆನಂತರ ಸಂಚಯನ ಮಾಡ್ತವೆ. ಅದು ಹೇಗಿರುತ್ತೆ ನೋಡೋಣವಾ? ನೋಡ್ರಿ, ಈ ಥರ ಇರುತ್ತೆ. ನೀವು ಯಾವುದಾದ್ರೂ ಮರುಭೂಮಿಗೆ ಹೋಗಿ ನೋಡಿದ್ರೆ ಈ ಥರ ಎಷ್ಟೊಂದು ಸ್ವರೂಪಗಳನ್ನು ನೀವು ನೋಡ್ತೀರಾ. ಇದನ್ನೇನಂತ ಕರೀತಾರೆ? ನಾಯಿ ಕೊಡೆ ಶಿಲಾಪೀಠ ಅಂತ ಕರೀತಾರೆ. ಇಲ್ಲಿ ಈ ಭಾಗದಲ್ಲಿರುವಂತಹ ಶಿಲೆ, ಈ ಭಾಗದಲ್ಲಿರುವಂತಹ ಕಲ್ಲು ಸ್ವಲ್ಪ ಮೆದುವಾದ ಕಲ್ಲು, ಇದು ಗಡುಸಾದ ಕಲ್ಲು. ಮಾರುತಗಳು ಬೀಸಿದಾಗ ಏನಾಗುತ್ತೆ? ಜೋರಾಗಿ ಬೀಸಿದಾಗ ಈ ಮೆದುವಾದ ಕಲ್ಲನ್ನು ಸವಸ್ಬಿಡ್ತವೆ ಬೇಗ. ಈ ಗಡುಸಾದ ಕಲ್ಲನ್ನು ಸವಸಕ್ಕೆ ಅವು ಕೈಲಿ ಆಗಿರಲ್ಲ. ಸವಸಿರ್ತವೆ, ಬಟ್ ಇದರ ಪ್ರಮಾಣ ತುಂಬ ಕಡಿಮೆ, ಇದರ ಪ್ರಮಾಣ ಹೆಚ್ಚು. ಆಗ ಈ ಥರ ಸ್ವರೂಪಗಳನ್ನು ನಾವು ನೋಡ್ಬೋದು. ಚೆನ್ನಾಗಿದೆಯಾ? ಇದು ಅಣಬೆ ಆಕಾರದಲ್ಲಿದೆ ಅಲ್ವಾ? ಅದಕ್ಕೆ ಅದನ್ನು ನಾಯಿ ಕೊಡೆ ಶಿಲಾಪೀಠ ಅಥವಾ ಅಣಬೆ ಆಕಾರದ ಶಿಲೆ ಅಂತ ಕರೀತಾರೆ. ಮುಂದೆ ನೀವು ಒಂದು ಉದಾಹರಣೆನ ನೋಡ್ತೀರಾ. ಚೀನಾದಲ್ಲಿರುವಂತಹ ಲೋಯಸ್ ಅನ್ನೋ ಭೂಮಿ. ಅದು ಹೇಗಾಗಿದೆ ಅಂತ ಅಂದರೆ, ಮರುಭೂಮಿನಲ್ಲಿ ಜೋರಾಗಿ ಬೀಸುವಂತಹ ಗಾಳಿ ಚಿಕ್ಕ ಚಿಕ್ಕ ನುಣುಪಾದ ಸಣ್ಣ ಕಣಗಳಾಗ್ಬಿಡ್ತವೆ. ಇವು ಸುಮಾರಾಗಿ ಹಳದಿ ಬಣ್ಣ ಬಂದುಬಿಡ್ತವೆ. ಈ ಹಳದಿ ಬಣ್ಣದಿಂದ ತುಂಬಿರುವಂತಹ ಒಂದು ಪ್ರದೇಶ, ಇದನ್ನು ಲೋಯಸ್ ಅಂತ ಕರಿತೀವಿ. ಈ ಚೀನಾದಲ್ಲಿರೋ ಒಂದು ಪ್ರದೇಶ ನೋಡ್ತಾ ಇದ್ದೀವಲ್ವ, ಚೀನಾದಲ್ಲಿರುವಂಥ ಲೋಯಸ್ ಅನ್ನುವಂಥದ್ದು, ಲೋಯಸ್ ಮೈದಾನ ಇದಕ್ಕೊಂದು ಒಳ್ಳೆಯ ಉದಾಹರಣೆ ಆಗಿದೆ. ಹಾಗೆ ಈಗ ಮುಂದುವರೆದಂತೆ ಈಗ ನಾವು ಯಾವುದ್ಯಾವುದನ್ನು ನೋಡಿದ್ವಿ? ನದಿ ನೋಡಿದ್ವಿ, ಹಿಮನದಿ ನೋಡಿದ್ವಿ, ಅಂತರ್ಜಲ ನೋಡಿದ್ವಿ, ಮಾರುತಗಳನ್ನು ನೋಡಿದ್ವಿ. ಈಗ ಸಮುದ್ರದ ಅಲೆಗಳು. ಸಮುದ್ರದ ಅಲೆಗಳು ಭೂಸ್ವರೂಪನ ಹೇಗೆ ಬೇರೆ ಬೇರೆ ಥರ ಮಾಡ್ತವೆ, ಹೇಗೆ ಚೇಂಜ್ ಮಾಡ್ತವೆ. ನೋಡ್ರಿ, ಇಲ್ಲಿ ಎಷ್ಟು ಸುಂದರವಾದ ಚಿತ್ರ ಇದೆ ಅಲ್ವಾ? ಭೂನಗ್ನೀಕರಣದ ಕರ್ತೃಗಳಲ್ಲಿ ಸಮುದ್ರದ ಅಲೆಯೂ ಕೂಡ ಒಂದು. ಈ ಅಲೆಯಿಂದ ಕಂಡುಬರುವಂತಹ ಕೆಲವೊಂದು ಪ್ರಮುಖ ಭೂಸ್ವರೂಪಗಳನ್ನು ನಾವು ನೋಡೋಣ. ಈಗ ನೋಡಿ, ಈ ಅಲೆಯನ್ನು ಗಮನಿಸಿ, ಸಮುದ್ರದ ಅಲೆಗಳನ್ನು. ಇದು ಪ್ರತಿ ವರ್ಷ ದಿನದ 24 ಗಂಟೆ ಎಷ್ಟು ವರ್ಷಗಳಿಂದ ಸಮುದ್ರ ಇದೆಯೋ ಅಷ್ಟು ವರ್ಷಗಳು ಇಲ್ಲಿರುವಂತಹ ಒಂದು ಶಿಲೆಯ ಮೇಲೆ ವರ್ತನೆ ಮಾಡ್ತಾನೇ ಇರ್ತವೆ. ಅಲೆ ಬರುತ್ತೆ, ಈ ಕಲ್ಲಿನ ಮೇಲೆ, ಈ ಗಡುಸಾಗಿರುವಂತಹ ಕಲ್ಲಿಗೆ ಹೊಡೆಯುತ್ತೆ, ವಾಪಸ್ ಹೋಗುತ್ತೆ. ಅಲೆ ಬರುತ್ತೆ, ಹೊಡೆಯುತ್ತೆ, ವಾಪಸ್ ಹೋಗುತ್ತೆ. ಇದು ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ಇಲ್ಲಿ ಇರುವಂತಹ ಈ ಶಿಲೆ ಏನಿದೆ ತುಂಬ ಗಡುಸಾದ ಶಿಲೆ.
ಈ ಮಧ್ಯದಲ್ಲಿರುವಂಥ ಯಾವುದೋ ಒಂದು ಶಿಲೆ ಮೆದುವಾದ ಶಿಲೆ ಆಗಿರ್ಬೋದು, ಮರಳು ಶಿಲೆನೋ ಇನ್ನೂ ಯಾವುದೋ ಒಂದು ಆಗಿರಬಹುದು. ಈ ಗಡುಸಾದ ಶಿಲೆ ಅಲೆಗಳ ಹೊಡೆತವನ್ನು ತಾಳಿಕೊಂಡು ಇಷ್ಟೂ ವರ್ಷಗಳು ಬಾಳಿಕೆ ಬಂದಿದೆ. ಆದರೆ ಈ ಭಾಗದಲ್ಲಿದ್ದಂತಹ ಒಂದು ಮೆದುವಾದ ಶಿಲೆ ಅದು ಬಾಳಿಕೆ ಬಂದಿಲ್ಲ. ಅದೇನಾಗಿದೆ, ಅಲೆಗಳೊಂದಿಗೆ ಸೇರಿ ಸವೆತದ ಕಾರ್ಯಕ್ಕೆ ಒಳಗಾಗ್ಬಿಟ್ಟಿದೆ. ಆವಾಗ ಈ ರೀತಿಯಾದಂತಹ ಸ್ವರೂಪಗಳನ್ನು ಸಮುದ್ರ ನಿರ್ಮಾಣ ಮಾಡ್ತಾ ಇರುತ್ತೆ. ಇದನ್ನು ಇಂಗ್ಲೀಷಲ್ಲಿ ಸಿ ಆರ್ಚ್ ಅಂತ ಕರೀತಾರೆ. ನೋಡಿ, ಕನ್ನಡದಲ್ಲಿ ಇದನ್ನು ಸಮುದ್ರ ಕಮಾನು ಅಂತ ಕರೀತಾರೆ. ನೋಡಿ, ಇದರ ಚಿತ್ರ ನೋಡಿ ಎಷ್ಟು ಸುಂದರವಾಗಿದೆ ಇದು. ಹಾಂ, ನೋಡಿ, ಇದು ನಿಮಗೆ ನೋಡಿದ್ರೆ ಈ ಚಿತ್ರನೇ ಅತಿ ಹೆಚ್ಚು ಮಾತಾಡುತ್ತೆ ನಾನು ಮಾತಾಡೋದಕ್ಕಿಂತ. ಇಲ್ಲಿ ಸಮುದ್ರ ಇದೆ, ಇಲ್ಲಿ ಸ್ವಲ್ಪ ಮೆದುವಾದ ಮಣ್ಣಿರೋವಂಥ ಒಂದು ಪ್ರದೇಶ. ಈ ಸಮುದ್ರ ಪ್ರತಿ ವರ್ಷ ಬಂದು ನಿಮಗೆ ಸಮುದ್ರದಲ್ಲಿ ಉಬ್ಬರ ಇಳಿತ ಅಂತ ಇರುತ್ತೆ, ಎರಡು ಗೊತ್ತಲ್ವಾ, ಒಂದು ಉಬ್ಬರ ಒಂದು ಇಳಿತ. ಇದೇನಾಗಿರುತ್ತೆ, ಸಮುದ್ರ ಹಿಂಗೆ ಮೇಲೆ ಬಂದು ಕೆಳಗಡೆ ಹೋಗಿರೋವಂಥದ್ದು, ಮೇಲೆ ಬಂದು ಕೆಳಗಡೆ ಹೋಗಿರೋವಂಥದ್ದು. ಜಾಸ್ತಿ ವರ್ಷಗಳು ಅಲೆಗಳ ಹೊಡೆತ, ಉಬ್ಬರ ಇಳಿತ ಇದಕ್ಕೆಲ್ಲ ಉಂಟಾಗಿ ನೋಡ್ರಿ ಇಷ್ಟು ಎತ್ತರದಲ್ಲಿರುವಂತಹ ಭೂಪ್ರದೇಶ ಕಡೆಗೆ ಸವೆತ ಆಗಿ 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 ಈ ಮಟ್ಟಕ್ಕೆ ಬಂದುಬಿಟ್ಟಿದೆ. ಇದನ್ನು ನಾವು ಭೂಶಿರ ಅಂತ ಕರಿತೀವಿ. ಇದು ಒಂದು ಭೂಸ್ವರೂಪ. ಇದರಲ್ಲಿ ಭೂನಗ್ನೀಕರಣ ಆಗಿದೆ. ಇದು ಪೂರ್ತಿ ಇರುತ್ತೆ, ಯಾವುದೋ ಒಂದು ಕಾಲದಲ್ಲಿ ಇಲ್ಲಿಂದ ಇಲ್ಲಿ ತನಕನೂ ಇರುತ್ತೆ. ಬಟ್ ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಇದು ಭೂಶಿರ ಈ ಥರ ಆಗಿರುತ್ತೆ. ಸೊ ಇದೇನಾಗಿದೆ, ಭೂನಗ್ನೀಕರಣದ ಒಂದು ಭಾಗ. ಫಿಲಿಪೈನ್ಸ್ ದೇಶಕ್ಕೆ ಹೋದರೆ ನೀವು ಅಲ್ಲಿ ನಾವು ಲಗೂನ್ಸ್ ಅಂತ ನೋಡಬಹುದು. ನೋಡಿ, ದೊಡ್ಡ ದೊಡ್ಡದಾಗಿರುವಂತಹ ಬೆಟ್ಟಗಳು, ಬಂಡೆಗಳಿಂದಾಗಿರುವಂತಹ ಬೆಟ್ಟಗಳು. ಇವು ಪ್ರತಿ ಬಾರಿ ಸಮುದ್ರದ ಅಲೆಗಳು ಬಂದು ಹೊಡೆದು ಹಿಂದಕ್ಕೋಗಿ ಹೊಡೆದು ಹಿಂದಕ್ಕೋಗಿ ಈ ರೀತಿ ಆಗಿರೋದ್ರಿಂದ ಈ ರೀತಿಯಾಗಿರುವಂತಹ ಒಂದು ಭೂಸ್ವರೂಪ ರಚನೆ ಆಗಿರುತ್ತೆ. ಸುಂದರವಾಗಿದೆ ಅಲ್ವಾ? ನೀವೆಲ್ಲ ಯಾವಾಗಾದರೂ ಟೈಮ್ ಸಿಕ್ಕಾಗ ಹೋಗಿ ಬನ್ನಿ ಇದಕ್ಕೆ ಟೂರು. ಮರಳು ಅಡ್ಡಗಟ್ಟುಗಳು. ನೋಡಿ, ಇದು ಸಮುದ್ರದ ಅಲೆ ಎಷ್ಟೋ ದೂರದಿಂದ ಮರಳನ್ನು ತಂದು ಈ ಕಡೆ, ಈ ಭಾಗದಲ್ಲಿರುವಂಥ ನೀರು ಈ ಕಡೆ. ನೀರು ಮರಳನ್ನು ತಂದು ಏನು ಮಾಡಿದೆ, ಸಮುದ್ರದಲ್ಲಿ ಮರಳಿನ ದಿಬ್ಬಗಳನ್ನು ಸೃಷ್ಟಿ ಮಾಡಿದೆ. ಇದನ್ನು ಮರಳು ಅಡ್ಡಗಟ್ಟುಗಳು ಅಂತ ಕರಿತೀವಿ. ಇದು ಕಂಪ್ಯಾರಿಟಿವ್ಲಿ ಈ ಬೇರೆ ಜಲಭಾಗಕ್ಕೆ ಹೋಲಿಸಿದ್ರೆ ಸ್ವಲ್ಪ ಮೇಲಿರ್ತವೆ. ಆಯಿತು, ಈಗ ನಾವು ನದಿಯ ಆವರ್ತನ ಕಾರ್ಯ, ಹಿಮನದಿಯ ಆವರ್ತನ ಕಾರ್ಯ, ಅಂತರ್ಜಲದಿಂದ ಆಗುವಂತಹ ಸ್ವರೂಪಗಳನ್ನು ತಿಳ್ಕೊತಾ ಹೋಗೋಣ. ನಾನು ಮೊದಲೇ ಹೇಳಿದ್ದೆ ನಿಮಗೆ, ನದಿಯ ಆವರ್ತನ ಕಾರ್ಯ ಹೇಗಾಗುತ್ತೆ. ನದಿ ಅದು ಹುಟ್ಟಿದಾಗಿಂದ ನದಿ ಇಷ್ಟು ವರ್ಷಗಳು ಹರಿಯೋವಾಗ ಅದು ಮಾಡಿರುವಂತಹ ಸವೆತ ಹಾಗೂ ಸಂಚಯನ ಕಾರ್ಯಗಳನ್ನು ನಾವೇನಂತ ಕರಿತೀವಿ, ನದಿಯ ಆವರ್ತನ ಕಾರ್ಯ ಅಂತ ಕರಿತೀವಿ. ಹಿಮನದಿ ಅದು ಸೃಷ್ಟಿಯಾದಾಗಿಂದ ಇವತ್ತಿನವರೆಗೂ ಅದು ಮಾಡಿರುವಂತಹ ಸವೆತ ಹಾಗೂ ಸಂಚಯನ ಕಾರ್ಯನ ಹಿಮನದಿ ಆವರ್ತನ ಅಂತ ಕರಿತೀವಿ. ಹಾಗೂ ಅಂತರ್ಜಲದಿಂದ ನಿರ್ಮಾಣ ಆಗಿರುವ ಭೂಸ್ವರೂಪಗಳನ್ನು ಕಾರ್ಸ್ಟ್ರೋಫೋಗ್ರಫಿ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಮಾರುತಗಳಿಂದ ಆಗಿರುವಂತಹ ನಗ್ನೀಕರಣ ಕಾರ್ಯವನ್ನು ಮಾರುತದ ಆವರ್ತನ ಕಾರ್ಯ ಅಂತ ಕರಿತೀವಿ. ಸೊ ಎಲ್ಲದರದ್ದು ನದಿದು, ಹಿಮನದಿದು ಹಾಗೂ ಮಾರುತಗಳದ್ದು ಆವರ್ತನ ಕಾರ್ಯ ಇದೆ. ಅಂತರ್ಜಲದಿಂದ ಹೊಸ ರೀತಿಯ ಭೂಸ್ವರೂಪ ರಚನೆ ಆಗಿದೆ. ಈ ಅಧ್ಯಾಯನ ಓದೋದರ ಪ್ರಾಮುಖ್ಯತೆ ಏನಂತ ಅಂದ್ರೆ, ನಾವು ದಿನ ಬಳಕೆ ಮಾಡುವಂತಹ ಡಿಯೋಡ್ರೆಂಟ್ಗಳು ಹಾಗೂ ಕೆಲವೊಂದು ಎಲೆಕ್ಟ್ರಾನಿಕ್ ಉಪಕರಣಗಳಿಂದ CFC ಅನಿಲ ಬಿಡುಗಡೆ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತ ಅಂದ್ರೆ, ಹಿಮಾಗಾರಗಳಲ್ಲಿರುವಂತದ್ದು, ಉದಾಹರಣೆಗೆ ಹೇಳ್ಬೇಕು ಅಂತ ಅಂದ್ರೆ ಸಿಯಾಚಿನ್ ಅನ್ನುವಂತಹ ಪ್ರದೇಶಗಳಲ್ಲಿ ಇರುವಂತಹ ಹಿಮಾಗಾರಗಳಲ್ಲಿ ಹಿಮ ಹೆಚ್ಚು ವೇಗವಾಗಿ ಜಾರುತ್ತೆ. ಅದನ್ನ ಹಿಮಪಾತ ಅಂತ ಕರಿತೀವಿ. ಸಿಯಾಚಿನ್ ಅಂತ ಪ್ರದೇಶಗಳಲ್ಲಿ ಹಿಮಪಾತ ತುಂಬಾ ಹೆಚ್ಚಾಗ್ತಾ ಇದೆ. ಅಲ್ಲಿ ಯುದ್ಧ ನಡೀದೇ ಹೋದ್ರೂನು ನಮ್ಮ ಸೈನಿಕರು ಪ್ರಾಣನ ಕಳ್ಕೊಂತಾ ಇದ್ದಾರೆ. ನಾನು ಉದಾಹರಣೆಗೆ ಹೇಳ್ಬೇಕಂದ್ರೆ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಅವರು, ಇವರು ಹಿಮಪಾತದಡಿ ಸಿಲುಕಿ 6 ದಿನ ಬದುಕಿದ್ರು. ಆಮೇಲೆ ನಮ್ಮ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು. ಸೊ ನಾವು CFC ಬಿಡುಗಡೆ ಮಾಡುವಂತಹ ವಸ್ತುಗಳನ್ನ ಕಡಿಮೆ ಮಾಡಿದ್ರೆ ನಾವು ಇಂಥ ಸಾವುಗಳನ್ನ ತಡಿಬಹುದು. ನೆನಪಿನಲ್ಲಿಡಬೇಕಾದ ಅಂಶಗಳು ಇವನ್ನ ಯಾವತ್ತೂ ನೀವು ಮರಿಬಾರ್ದು, ತಿಳ್ಕೊಳ್ಳಿ. ವಿವಿಧ ರೀತಿಯ ನೈಸರ್ಗಿಕ ಶಕ್ತಿಗಳು ಭೂಮಿಯ ಮೇಲ್ಭಾಗವನ್ನು ಮಾರ್ಪಡಿಸುವ ಕಾರ್ಯಕ್ಕೆ ಏನಂತ ಕರಿತೀವಿ, ಭೂನಗ್ನೀಕರಣ ಅಂತ ಕರಿತೀವಿ. ನಗ್ನೀಕರಣ ಮಾಡುವಂಥವು ಯಾವ್ಯಾವು, ನದಿ, ಹಿಮನದಿ, ಅಂತರ್ಜಲ, ಮಾರುತ ಹಾಗೂ ಸಮುದ್ರಗಳು. ಇವು ಸವೆತ, ಸಾಗಾಣಿಕೆ ಮತ್ತು ಸಂಚಯ ಎಂಬ 3 ವಿಶಿಷ್ಟ ಕಾರ್ಯಗಳನ್ನು ನಡೆಸಿ ಭೂಮಿಯ ಮೇಲ್ಭಾಗದಲ್ಲಿ ವಿಶಿಷ್ಟ ಭೂಸ್ವರೂಪಗಳನ್ನು ನಿರ್ಮಾಣ ಮಾಡ್ತವೆ ಅಲ್ವಾ. ಹಾಗೂ ಶಿಲಾನಿಚಯ, ಇದನ್ನು ಮರಿಬಾರ್ದು ನೀವು. ಹಿಮನದಿಯಿಂದ ಸಂಚಯಿತವಾಗಿರುವ ವಿವಿಧ ಆಕಾರ ಮತ್ತು ಗಾತ್ರದ ಅಗಾಧ ಪ್ರಮಾಣದ ಶಿಲಾವಸ್ತುಗಳು, ಇದನ್ನು ನಾವೇನಂತ ಕರಿತೀವಿ, ಶಿಲಾನಿಚಯ ಅಂತ ಕರಿತೀವಿ. ಎಕ್ಸ್ಪ್ಲೇನ್ ಮಾಡಿದ್ದೀವಲ್ವಾ. ಅಂತರ್ಜಲ, ಭೂ ಒಳಪದರದಲ್ಲಿ ಸಂಗ್ರಹವಾಗಿರುವ ನೀರನ್ನು ಅಂತರ್ಜಲ ಅಂತ ಕರಿತೀವಿ. ಇವು ಪ್ರಮುಖವಾಗಿ ನೀವು ನೆನ್ಪಿಟ್ಕೋಬೇಕು. ಹಾಗೆ ಈಗ ಮುಂದಿನ ಭಾಗದಲ್ಲಿ ನಾನು ನಿಮಗೆ ಕೆಲವು ಗೃಹ ಕಾರ್ಯಗಳನ್ನು ಕೊಡ್ತೀನಿ. ಇದನ್ನು ಬರೆದು ನೀವು ತರಗತಿ ಶಿಕ್ಷಕರಿಗೆ ಕೊಡಬೇಕು. ಭೂನಗ್ನೀಕರಣ ಮಾಡುವ ಕರ್ತೃಗಳು ಯಾವುವು?
ವಿವಿಧ ರೀತಿಯ ಶಿಲಾನಿಚಯಗಳನ್ನು ಚಿತ್ರ ಸಹಾಯದ ಮೂಲಕ ಬರೆಯಿರಿ ಹಾಗೂ ವಿವಿಧ ರೀತಿಯ ಚಿಲುಮೆಗಳನ್ನು ಹೆಸರಿಸಿ. ಅಂತರ್ಜಲದಿಂದ ಉಂಟಾಗುವ ಭೂಸ್ವರೂಪಗಳ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಕೊನೆಯದಾಗಿ ನಿಮಗೊಂದು ಚಟುವಟಿಕೆ ಇದೆ. ಧನ್ಯವಾದಗಳು.